ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡುವಂಥ ಒಂದು ಚಿಕನ್ ಪುಲಾವ್ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಸಿಂಪಲ್ಲಾಗಿ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಯಾವುದೇ ರೀತಿ ಮಸಾಲೆ ಪೌಡ್ರ್ಗಳನ್ನ ಬಳಸ್ತಲ್ಲೇ ಒಂದು ಸೂಪರಾಗಿರುವಂಥ, ಅದರಲ್ಲೂ ಸ್ಪೆಷಲಿ ಈ ಒಂದು ಚಿಕನ್ ಪಲಾವ್ನ ಜಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯಾಕೆಂದರೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಸ್ಪೆಷಲಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಯಾವುದೇ ರೀತಿ ಅಂತ ರುಬ್ಬಂಗಿಲ್ಲ, ಹಾಗೆ ಮಸಾಲೆ ಪದಾರ್ಥನೂ ಜಾಸ್ತಿ ಹಾಕೋಂಗಿಲ್ಲ, ಪೌಡ್ರ್ಗಳನ್ನ ಯೂಸ್ ಮಾಡ್ದೇನೆ ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬಾ ರುಚಿಯಾಗಿ ಹಾಗೆಯೇ ಈಸಿಯಾಗಿ ಯಾರು ಬೇಕಿದ್ರೂ ಮಾಡುವಂಥ ಒಂದು ಚಿಕನ್ ಪುಲಾವ್ನ ರೆಸಿಪಿನ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಹಾಕೋದು, ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಮಾಡ್ತಾನೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ನೋಡಿ ಹೇಗೆ ಮಾಡೋದು ಅಂತ ನಾನು ಮಾಡ್ತಾನೆ ಸ್ಟಾರ್ಟಿಂಗ್ ಹೇಳಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಸಿಂಪಲ್ಲು. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಸೊ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಸ್ವಲ್ಪ ಪಲಾವ್ ಆಗಿರೋದ್ರಿಂದ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 1 ಸ್ಪೂನು ದೇಸಿ ಗೀಯನ್ನು ನಂದಿನಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವನಸ್ಪತಿಗಿಂತ ನೀವು ಇದನ್ನೇ ಹಾಕಬೇಕು, ಬಿರಿಯಾನಿಗೆಲ್ಲ ಪಲಾವ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಈಗ ತುಪ್ಪ ಕೂಡ ಮೆಲ್ಟ್ ಆಗಿದೆ. ಸೊ ಈಗ ನಾವು ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳು ಮನೆಯಲ್ಲಿ ಏನಿರುತ್ತೆ, ಕಸೂರಿ ಮೇಥಿ ಒಂದ್ಬಿಟ್ಟು ನಮ್ಗೆ ಏನೇನಿರುತ್ತೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳು, ಪಲಾವಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ನಾನಿಲ್ಲಿ ಸೋಂಪು ತೊಗೊಂಡಿದ್ದೀನಿ. ಸೋಂಪು ಬದಲು ನೀವು ಶಾಹಿ ಜೀರಾ ಯೂಸ್ ಮಾಡ್ಬೋದು, ಇನ್ನು ಅದು ಕೂಡ ಅಲ್ಟಿಮೇಟ್ ಟೇಸ್ಟನ್ನು ಕೊಡುತ್ತೆ. ಬಟ್ ಸೋಂಪು ಹಾಕಿದ್ರೆ ಸ್ವಲ್ಪ ಡೈಜೆಸ್ಟ್ ಚೆನ್ನಾಗಿರುತ್ತೆ. 2 ಏಲಕ್ಕಿ, 2 ಲವಂಗ, 1 ಚಕ್ಕೆ. ಇಲ್ಲಿ ಬಂದು ಜಾಸ್ತಿ ಈ ಒಂದು ಪಲಾವ್ಗೆ ಒಂದು ಎಕ್ಸ್ಟ್ರಾ ಫ್ಲೇವರು ಅಂದರೆ ಈ ಅನಾನಸ್ಸು, ಸ್ಟಾರ್ ಅನೀಸ್ ಅಂತ ಏನು ಹೇಳ್ತೀವಿ ಇದು. ಸೊ ಇದನ್ನ ನಾವು 2 ಹಾಕೊಳ್ಳೋಣ. ಫ್ಲೇವರ್ಫುಲ್ ಆಗಿರುತ್ತೆ ರೈಸು. ಮತ್ತು ತಿನ್ನುವಾಗೇನು ನಿಮಗೆ ಈ ತಿನ್ನುವಾಗ ಇರಿಟೇಷನ್ ಏನಾಗೋದಿಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಬೇರೆ ಯಾವುದೇ ರೀತಿಯಾದಂಥ ನಾವು ಮಸಾಲೆ ಎಲ್ಲ ಏನು ಹಾಕಲ್ವಲ್ಲ, ಅದಕ್ಕೋಸ್ಕರನೇ 2 ಮರಾಠಿ ಮುಗ್ ತೊಗೊಂಡಿದ್ದೀನಿ. ಇದಿಷ್ಟು ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಇದು ಫ್ಲೇವರ್ ಬಿಟ್ಟಿದೆ. ಈಗ ನಾವು 1 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೈಟಾಗಿ ಬ್ರೌನ್ ಬರಬೇಕು, ಗೋಲ್ಡನ್ ಬ್ರೌನು, ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ನಾನು ಹಾಗೆ ಹೇಳಿದಾಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಇದಕ್ಕೆ ನಾವು ಎಷ್ಟು ನೋಡಿಕೊಂಡು ಅಷ್ಟಕ್ಕೆ ನಾವು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೋಬೇಕು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೇ ಚೆನ್ನಾಗಿರುತ್ತೆ. 1/4 ಸ್ಪೂನ್ ಅಷ್ಟು, ಅಂದರೆ ದೊಡ್ಡ ಟೀ ಸ್ಪೂನ್ ಇದು, ಟೇಬಲ್ ಸ್ಪೂನ್ ಅಲ್ಲ, ಇದನ್ನು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಹಸಿ ವಾಸನೆ ಹೋಗಿದೆ. ಈಗ ನಾವು ಇದಕ್ಕೆ ನಾನು 1/2 ಕಿಲೋ ಚಿಕನನ್ನು ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ನಾನು ಸ್ವಲ್ಪ ಪೀಸನ್ನು ಯಾವಾಗಲೂ ಅಷ್ಟೇ ಪಲಾವು ಅಥವಾ ಬಿರಿಯಾನಿ ಮಾಡಿದಾಗ ಈ ಥರ ದಪ್ಪ ಪೀಸನ್ನು ಮಾಡಿಸ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಣ್ಣ ಪೀಸೆಲ್ಲ ನಾನು ಮಾಡಿಸ್ಕೊಳ್ಳೋದಿಲ್ಲ. ಸೊ ಈಗ ಇದನ್ನು ಒಂದು 1/2 kg ಇದೆ. ಇದನ್ನು ಹಾಕಿ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಲೈಟಾಗಿ ಅರಿಶಿನದ ಪುಡಿನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಒಂದ್ಸಲ ಒಂದು 10 ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ. ಇದೂ ಅಷ್ಟೇ ನಾನು ಒಂದೇ ಸಲ ಚಿಕನಿಗೆ ಉಪ್ಪು ಸೇರಿಸ್ಕೊತೀನಿ, ಪದೇ ಸೇರಿಸ್ಕೊಳ್ಳಲ್ಲ. ಯಾಕಂದರೆ ನನಗೆ ಕ್ವಾಂಟಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಹಾಕಿದ್ರೆ ಅದು ಆಗುತ್ತೆ ಅಂತ. ಇಲ್ಲಾಂದರೆ ಚಿಕನು ಉಪ್ಪು ಹಿಡಿಯೋದಿಲ್ಲ, ಒಂಥರ ಸಪ್ಪೆ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಫ್ರೈ ಮಾಡುವಾಗಲೇ ಉಪ್ಪು ಮತ್ತು ಕರೆಕ್ಟಾಗಿ ನಾನು ಸೇರಿಸ್ಕೊಬಿಡ್ತೀನಿ. ಈಗ ಇದನ್ನೊಂದು ಹೈ ಫ್ಲೇಮಲ್ಲಿ ಒಂದು 2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ, ನಾನು ಒಂದು 5 ನಿಮಿಷ, ಜಾಸ್ತಿ ಏನಿಲ್ಲ, 5 ನಿಮಿಷನೇ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ದಪ್ಪ ಸೈಜದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇದು ನಾಟಿ ಟೊಮೆಟೊ, ಅಂದರೆ ಹುಳಿ ಟೊಮೆಟೊ, ಸ್ವೀಟ್ ಎಲ್ಲ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ ಪಲಾವು. ಸೊ ಈಗ ಇದಕ್ಕೆ ನಾನು ಸುಮಾರು ಖಾರಕ್ಕೆ ಒಂದು 3 ಹಸಿಮೆಣಸಿಕಾಯಿ ಇದಕ್ಕೆ ಹಾಕ್ತಿದೆ. ಸೊ ನಾವು ಬೇರೆ ಏನು ಇದಕ್ಕೆ ಗರಂ ಮಸಾಲ ಸ್ಪೈಸಿಗೆ ಬೇರೆ ಏನೂ ಸೇರಿಸೋದಿಲ್ಲ. ಸೊ ಅದಕ್ಕೆ ಹಸಿಮೆಣಸಿಕಾಯಿ 3 ಹಾಕೋಬೇಕು. ನಾನು ಸೊಪ್ಪು ಅಂತ ಬಂದಾಗ ಇಲ್ಲಿ ಪುದೀನ ಸೊಪ್ಪು ಬಿಟ್ಟರೆ ಬೇರೆ ಏನೂ ತೊಗೋತಾ ಇಲ್ಲ. ಸೊ ನಮ್ಮಮ್ಮ ಇದೇ ಥರ ಮಾಡೋದು, ಅದಕ್ಕೋಸ್ಕರ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದಾಗೇ ಈಗ ಇದಕ್ಕೆ ಬರೀ ಪುದೀನ ಸೊಪ್ಪು. ಈಗ ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಇದು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳಿ ಅಂತ. ಸೊ ಇದಿಷ್ಟು ಹಾಕಿ ಮತ್ತೆ ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಉಪ್ಪೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಚಿಕನು ಅಷ್ಟೇ ಚೆನ್ನಾಗಿ ಬೇಯುತ್ತೆ, ಟೆಂಡರ್ ಆಗಿರುತ್ತೆ. ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ನಾನೊಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ನೋಡಿ ಟೊಮೆಟೊ ಎಲ್ಲ ಜಾಸ್ತಿ ನಮಗೆ ಸ್ಮ್ಯಾಶ್ ಆಗಬಾರ್ದು, ಸ್ಮ್ಯಾಶ್ ಆದರೆ ಚೆನ್ನಾಗಿರೋದಿಲ್ಲ. ಈಗ ನಾನು ಇದಕ್ಕೆ ಬೀಟ್ ಮಾಡಿರುವಂಥ ಮೊಸರನ್ನ ಹಾಕೋತಾ ಇದ್ದೀನಿ. ಇದು ಅಷ್ಟೇ ತುಂಬ ಹುಳಿ ಇರೋದು ಹಾಕಿದ್ರು ಚೆನ್ನಾಗಿರುತ್ತೆ, ಸ್ವೀಟ್ ಇರೋದು ಹಾಕಬೇಡಿ.
ನಾನು ಯೋಗರ್ಟ್ ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಕ್ಬೇಡಿ. ಮಾಮೂಲಿ ರೆಗ್ಯುಲರ್ ಆಗಿ ನಾವು ಮನೇಲಿ ಇಟ್ಕೊಂಡಿರ್ತೀವಲ್ಲ ಮೊಸರು, ಸೊ ಅದನ್ನ ಹಾಕಿ ನಾವು ಒಂದು 2 ಸೆಕೆಂಡ್ ಮಿಕ್ಸ್ ಮಾಡಿದ ತಕ್ಷಣ ಇದು ಲೈಟಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿಗೆ ಇದು ಚಿಕನ್ನು ತುಂಬ ಟೆಂಡರ್ ಆಗಿ ಬರುತ್ತೆ. ಮತ್ತೆ ತಿಂತಾ ಇದ್ರೆ ನಿಮಗೆ ಒಂದು ಫೀಲಿಂಗ್ ಏನಿದೆ ಪಲಾವ್ದು ಅಷ್ಟು ಅದ್ಭುತವಾಗಿರುತ್ತೆ. ಮತ್ತೆ ಮತ್ತೆ ಮಾಡಬೇಕು ಅನ್ಸುತ್ತೆ. ಸೊ ಬೀಟ್ ಮಾಡಾಕಿರೋದ್ರಿಂದ ನಿಮ್ಗೆ ಒಡ್ಕೊಂಡಂಗೆ ಆಗೋದಿಲ್ಲ. ಈಗ ಮೊಸರು ಹಾಕಿದ್ಮೇಲೆ ಒಂದು 2 ನಿಮಿಷ, ಜಾಸ್ತಿ ಬೇಡ, ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಮೊಸರು ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡೆ. ಈಗ ಖಾರಕ್ಕೆ ನಾವು ಈ ಒಂದು ಅದ್ಭುತವಾದ ಬಿರಿಯಾನಿ ಅಥವಾ ಪಲಾವ್ ಅಂತ ಏನು ಹೇಳ್ತೀವಿ, ಇದಕ್ಕೆ ನಮ್ಮ ಮನೇಲಿ ಬೇರೆ ಯಾವುದೇ ರೀತಿಯಾದಂಥ ಮಸಾಲ ಪದಾರ್ಥಗಳನ್ನ ಬಳಸಲ್ಲ ಪೌಡ್ರ್ ವಿಷಯದಲ್ಲಿ. ಸೊ ಇದು ಬಂದು ನಮ್ಮ ಮನೇಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಧನಿಯಾ ಮತ್ತು ಮೆಣಸಿನಕಾಯಿ ಪುಡಿ ಅಂದರೆ ಮಟನ್ ಸಾಂಬಾರ್ ಪುಡಿ. ಸೊ ಇದನ್ನ ನಾವು ಇದಕ್ಕೆ ಪಲಾವ್ಗೆ ಸೇರಿಸ್ಕೊತಾ ಇದ್ವಿ. ಖಾರಕ್ಕೆ ನೋಡ್ಕೊಳ್ಳಿ, ನಾನಿಲ್ಲಿ ಜಾಸ್ತಿ ಖಾರ ತಿನ್ನೋದಿಲ್ಲ, ಅದಕ್ಕೋಸ್ಕರ ಮೀಡಿಯಮ್ ಆಗಿ ಬಳಸ್ತಾ ಇದ್ದೀನಿ. ಯಾಕಂದರೆ ತಿಂತಾ ಇದ್ರೆ ನಮಗೆ ಈಗ ಆಲ್ರೆಡಿ ನಾನು ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಇದಕ್ಕೆ, ಹಾಗಾಗಿ ಜಾಸ್ತಿ ನಾನು ಮತ್ತು ಧನಿಯಾ ಮತ್ತು ಮೆಣಸಿನಕಾಯಿ ಪುಡಿನ ಸೇರಿಸ್ಕೊಳ್ಳೋದಿಲ್ಲ. ನಿಮ್ಮ ಮನೇಲಿ ಒಟ್ಟಿಗೆ ಅದನ್ನು ಮಿಷಿನಲ್ಲಿ ಪೌಡರ್ ಮಾಡಿಸ್ಕೊಂಡಿಲ್ಲ ಅಂದರೆ ಸೊ ನೀವು ಬರೀ ಸಪ್ರೇಟಾಗಿ 2 ಸ್ಪೂನ್ ಧನಿಯಾ ಪುಡಿಗೆ 1.5 ಸ್ಪೂನು 1 ಸ್ಪೂನು ಅಚ್ಕಾರ ಪುಡಿನ ಸೇರಿಸ್ಕೋಬೋದು. ನೋಡಿ, ಖಾರ ಪುಡಿ ಹಾಕಿದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸನ್ನು ಕೊಟ್ಕೋಬೇಕಾಗುತ್ತೆ ನಾವು. ನೋಡಿ, ಈಗ ಫ್ರೈ ಆದಮೇಲೆ ನಾನು ಆಲ್ರೆಡಿ ಅರ್ಧ kg ಚಿಕನ್ಗೆ ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ಬಾಸುಮತಿ ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದೆ. ಸೊ ಇದಕ್ಕೆ ಬಾಸುಮತಿ ರೈಸ್ ಹಾಕೋದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅನುಕೂಲ ಇದೆ ಅಂದರೆ ನಮಗೆ ತೊಂದರೆ ಇಲ್ಲ. ರೆಗ್ಯುಲರ್ ಆಗಿ ಮನೆಯಲ್ಲ ನಾವು ಊಟಕ್ಕೆ ಯಾವ ರೈಸ್ ಯೂಸ್ ಮಾಡ್ತೀವಿ ಸೊ ಅದನ್ನೇ ಹಾಕೋಬೋದು. ಯೂಶಲಿ ಬಿರಿಯಾನಿ ಪಲಾವ್ ಅಂದ ತಕ್ಷಣ ಎಲ್ಲ ಬಾಸುಮತಿ ರೈಸೇ ಆಲ್ಮೋಸ್ಟ್ ಆಸೆ ಮಾಡೋದು. ಹಾಗೆ ನಾನು ಕೂಡ ನಮ್ಮ ಮನೆಯಲ್ಲಿ ಕಮ್ಮಿ ಕ್ವಾಂಟಿಟಿ ಇದ್ದಾಗ, ಅಂದರೆ ಒಂದು 4 ಜನ ಇದ್ದರೆ ನಾನು ಬಾಸುಮತಿ ರೈಸನ್ನು ಯೂಸ್ ಮಾಡ್ತೀನಿ. ಅದ್ರ ಮೇಲೆ ಜಾಸ್ತಿ ಇದೆ ಸ್ವಲ್ಪ ರೆಗ್ಯುಲರ್ ರೈಸನ್ನು ನಾನು ಯೂಸ್ ಮಾಡ್ತೀನಿ. ಇದು ಹಾಕಿದ್ಮೇಲೆ ನಾವು ಜಾಸ್ತಿ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬಾರ್ದು. ಯಾಕೆಂದರೆ ಈಗ ಆಲ್ರೆಡಿ ನಾನು ಏನು ಫ್ರೈ ಮಾಡಿದ್ದೀನಿ ಪರ್ಫೆಕ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ ಫ್ರೈ ಆಗಬೇಕು, ನಾನು ಹೇಳ್ದಾಗೇ ಓವರಾಗಿ ಫ್ರೈ ಆಗಬಾರ್ದು. ಸೊ ಈಗ ರೈಸ್ ಹಾಕಿದ್ಮೇಲೆ ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ಬಾಸುಮತಿ ರೈಸು ನೆಂದಿರೋದ್ರಿಂದ ಬೇಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಈಗ ನಾವು ಇದಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ನಾನು ಆಲ್ರೆಡಿ ಕುದಿಯೋಕ್ಕೆ ಬಿಸಿನೀರನ್ನ ಇಟ್ಕೊಂಡಿದ್ದೆ. ನಾವು ಬಿಸಿನೀರನ್ನು ಸೇರಿಸ್ಕೋಬೇಕು. 1.5 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 2 ಗ್ಲಾಸ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಬಾಸುಮತಿ ಅಕ್ಕಿ ಜಾಸ್ತಿ ನೀರನ್ನು ತಗೊಳ್ಳೋದಿಲ್ಲ. ನೋಡಿ, ಈಗ ಇಷ್ಟು ಹಾಕಿದ್ದೀನಿ, 2 ಗ್ಲಾಸ್ ಕರೆಕ್ಟಾಗಿದೆ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕೂಗಿಸ್ಕೊಳಲ್ಲ ಯಾವಾಗಲೂ ಅಷ್ಟೇ. ಇದು ಒಂದು 2 ಕುದಿ ತೊಗೊಂಡು ಬರೀ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡ್ತೀನಿ ಅಷ್ಟೇ. ಯಾಕೆಂದರೆ ಅದು ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಈ ಕುಕ್ಕರಲ್ಲಿ ಪ್ರೆಷರೆಲ್ಲ ಹೋಗೋವರೆಗೂ ನಾವು ಸುಮ್ಮನೆ ವಿಷಲ್ ಹೊಡಿಸ್ಕೊಂಡು ಅನ್ನ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದ್ರ ಬದಲು ಒಂದು 3 ಕುದಿ ತೊಗೊಂಡು ನಾವು ಆ ನಂತರ ಲಿಟ್ಲನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಸೂಪರಾಗಿರುವಂಥ ಪಲಾವ್ ರೆಡಿ ಆಗುತ್ತೆ. ಸೊ ಈಗ ನಾನು ಇದನ್ನು ಒಂದು 3 ಕುದಿ ತೊಗೊಳ್ತೀನಿ. ನೋಡಿ, ಚೆನ್ನಾಗಿ ನಾನು ಹೇಳ್ದಾಗೆ 3 ಕುದಿ ತೊಗೊಂಡಿದ್ದೀನಿ. ಫೈನಲ್ ಆಗಿ ಈಗ ಪುದೀನ ಸೊಪ್ಪು, ಇದಕ್ಕೆ ಯಾವುದೇ ರೀತಿ ನಿಂಬೆಹಣ್ಣು ರಸ ಆಗಲಿ, ಬೇರೆ ಯಾವುದೇ ರೀತಿ ಗರಂ ಮಸಾಲ ಆಗಲಿ, ಬಿರಿಯಾನಿ ಮಸಾಲ ಆಗಲಿ ನಾನು ಏನೂ ಸೇರಿಸ್ಕೊಳ್ಳಲ್ಲ. ನಮ್ಮ ಮನೇಲಿ ಹೀಗೆ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ನಾನು ಕುದಿ ತಗೊಂಡು ಇಷ್ಟು ಅಕ್ಕಿಯಲ್ಲಿ ಇಷ್ಟು ನೀರಿರೋ ಥರ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟು ಡೈರೆಕ್ಟ್ ಆಗಿನೇ ನಾವು ಯಾವುದೇ ರೀತಿ ಅಂತ ತುಂಬ ಮಿಕ್ಸ್ ಮಾಡೋ ಕಡೆ, ಅಂದರೆ ಒಂದು ಕಡೆ ಚಿಕನು ಒಂದು ಕಡೆ ರೈಸು ಅಥವಾ ಮಿಕ್ಸ್ ಆಗಿರೋ ಥರ ಏನೂ ಇಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಸೊ ಈಗ ನಾನು ಲಿಟ್ಲನ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ವಿಷಲ್ ತೆಗೆಸ್ಕೊಳ್ಳಲ್ಲ, ಒಂದು 5ರಿಂದ 6 ಸೆಕೆಂಡು ಹಾಗೇನೆ ಬಿಟ್ಬಿಡ್ತೀನಿ ಮೀಡಿಯಂ ಫ್ಲೇಮಲ್ಲಿ. ಅಂತ ನಿಮಗೆ ತೋರಿಸ್ತೀನಿ. ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ, ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ಒಂದು 5 ನಿಮಿಷ ಬಿಟ್ಬಿಡೋಣ. ಈಗ ನಾನು ಹೇಳಿದ್ರೆ ನಾನು ವಿಷಲ್ ಹೊಡಿಸ್ಕೊಳ್ಳಿಲ್ಲ, ಬಿಟ್ಬಿಟ್ಟಿದ್ದೆ. ನೋಡಿ, ಈ ಥರ ಸೂಪರಾಗಿ ರೆಡಿಯಾಗಿದೆ. ನಾವು ಇದನ್ನೇನು ಮಿಕ್ಸ್ ಮಾಡೋದು ಅಥವಾ ಮೇಲೆ ಕೆಳಗೆ ಮಾಡೋದು ಏನು ಬೇಡ, ಒಂದು ಸೈಡಿಂದ ನೀಟಾಗಿ ಹಾಕೋಬೋದು. ಸೊ ಈಗ ಇದಾಗಿದೆ. ನಾನೀಗ ಇದನ್ನು ಒಂದು ಪ್ಲೇಟ್ಗೆ ನಿಮಗೆ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ತೋರಿಸ್ತೀನಿ. ಈಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿರುವಂಥ ಸೂಪರ್ ಆಗಿರುವಂಥ ನಮ್ಮ ಮನೆಯಲ್ಲಿ ಮಾಡುವಂಥ ಸಿಂಪಲ್ ಚಿಕನ್ ಪುಲಾವು. ಬಟ್ ಇದನ್ನು ಒಂದ್ಸರಿ ನೀವು ಟೇಸ್ಟ್ ಮಾಡಿದ್ರೆ ಪದೇ ಇದೇ ಚಿಕನ್ ಪುಲಾವನ್ನೇ ಮಾಡ್ತೀರಾ. ಯಾಕೆಂದರೆ ಕಮ್ಮಿ ಇಂಗ್ರೀಡಿಯೆಂಟ್ಸು ಮತ್ತು ಕ್ವಿಕ್ಕಾಗುತ್ತೆ, ಮಸಾಲೆನೇ ಇಲ್ಲದೆ ಇರುವಂಥ ಒಂದು ಪುಲಾವ್ ಅಂತಲೇ ಹೇಳ್ಬೋದು. ಸೊ ರೆಗ್ಯುಲರ್ ಆಗೆಲ್ಲ ನೀವು ಚಿಕನ್ ಬಿರಿಯಾನಿ ಪೌಡ್ರ್ ಅಂತೆ ಆಡಿಸಿ ಅದೆಲ್ಲ ಮಾಡೋ ಹೊತ್ತಿಗೆ ತುಂಬ ಟೈಮ್ ತೊಗೊಳುತ್ತೆ, ತುಂಬ ರಿಸ್ಕಿ ಆಗಿರುತ್ತೆ. ಬಟ್ ಈ ಥರ ನೀವು ಒಂದ್ಸಲ ಮಾಡಿದ್ರೆ ಇದಕ್ಕೆ ಸ್ಪೆಷಲಿ ಏನಪ್ಪ ಅಂದರೆ ಯಾವುದೇ ರೀತಿಯಾದಂಥ ಸೈಡ್ ಡಿಶ್ ಬೇಡ. ನಾವು ರೆಗ್ಯುಲರಾಗಿ ಮಾಡುವಂಥ ಒಂದು ಸೌತೆಕಾಯ್ದಿರ್ಬೋದು ಅಥವಾ
ಯಾವ್ದಾರ ಒಂದು ಚಿಕನ್ ಗ್ರೇವಿ ಅಥವಾ ಸೈಡಲ್ಲಿ ಸೇರ್ವಾ ಅದೆಲ್ಲ ಯೂಸ್ ಮಾಡ್ಕೋತೀವಲ್ಲ, ಅದೆಲ್ಲ ಏನು ಬೇಡ ಈ ಚಿಕನ್ ಪಲಾವ್ಗೆ. ಸೊ ನಾನು ಮಾಡಿರುವಂಥ ಅಥವಾ ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹಾಕಿ ಮಾಡಿ ಅಷ್ಟು ಅದ್ಭುತ ರುಚಿಯನ್ನು ಕೊಡುತ್ತೆ. ಅದರಲ್ಲೂ ಬಿಸಿ ಬಿಸಿ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅಂತೀರಾ. ಹಾಗೆ ಇದು ಆರೋದ್ಮೇಲೂ ಕೂಡ ತಿಂದರೆ ಇನ್ನೂ ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ನೋಡೋದ್ರಲ್ಲ, ಇವತ್ತು ನಾನು ನಿಮಗೆ ಸಿಂಪಲಾಗಿ ಮನೆಯಲ್ಲಿ ನಮ್ಮಮ್ಮ ಮಾಡುವಂಥ, ಅದು ಸ್ಪೆಷಲಿ ನಮ್ಮ ಮನೆಯಲ್ಲಿ ಮಾಡೋದೆಲ್ಲ ಯೂಶ್ವಲಿ ಈ ಥರ ಪಲಾವ್ನೇ. ಬಟ್ ಏನು ಅಂದರೆ ಅವರೆಲ್ಲ ರೆಗ್ಯುಲರ್ ರೈಸ್ ಯೂಸ್ ಮಾಡ್ತಾಯಿದ್ರು. ನಾನು ಯಾವಾಗಲೂ ಬಿರಿಯಾನಿ ಅಥವಾ ಪಲಾವ್ ಮಾಡಿದ್ರೆ ಈ ಥರ ಒಂದು ರೈಸನ್ನು ನಾನು ಯೂಸ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೈಸು ಅಷ್ಟೇ ಸಾಫ್ಟ್ ಆಗಿದೆ, ಉದುರಾಗಿದೆ. ನಾನು ತೋರಿಸಿದ ಮೆಥಡಲ್ಲಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಚಿಕನ್ ಹೊಡಿಯೋದಿಲ್ಲ, ರೈಸು ಕೂಡ ಹೊಡಿಯೋದಿಲ್ಲ, ಹೀಗೆ ಇರುತ್ತೆ. ಹಾಗೆ ಮಸಾಲೆ ಕೂಡ ಎಲ್ಲದಕ್ಕೂ ಹಿಡಿದಿರುತ್ತೆ. ಚಿಕನ್ನು ಅಷ್ಟೇ ತುಂಬ ಅಂದರೆ ತುಂಬಾ ನೋಡಿ ಎಷ್ಟು ಜ್ಯೂಸಿಯಾಗಿ ಟೆಂಡರ್ ಆಗಿದೆ. ಅದಕ್ಕೋಸ್ಕರ ನಾನು ತೋರಿಸಿದ ಮೆಥಡಲ್ಲಿ ಮಾಡಿದ್ರೆ ಖಂಡಿತ ಈ ಒಂದು ಚಿಕನ್ ಪಲಾವ್ ಸೂಪರಾಗಿ ರೆಡಿ ಆಗುತ್ತೆ. ನೋಡೋದ್ರಲ್ಲ, ಇವತ್ತು ತೋರಿಸಿರುವಂಥ ಈ ಸಿಂಪಲ್ ಚಿಕನ್ ಪಲಾವ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವು ಕೂಡ ಈ ಒಂದು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಳ್ತೀನಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.